ಬರೀಲಿ ಲೋಕಾಯುಕ್ತ ಪೊಲೀಸರು ಬರ್ರಿ. ನಿಮ್ ಸಾಬ್ ಬರ್ರಿ. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಬರ್ರಿ 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 ಪೊಲೀಸ್ ಬರ್ರಿ. ಒಂದು ನಿಮಿಷ ಹೇಳಿದ್ಯಾ? ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು. ಮತ್ತೆ ಅತ್ತೆ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ನೀ ಪ್ಲೀಸ್ 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 ಬೇಡ ಅಲ್ಲಿ ಎಲ್ಲಿ ಬಿಡಿ ವಿಡಿಯೋ ಮಾಡ. ಪ್ಲೀಸ್ 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 ಸರ್ ಸರಿ ಸರ್ ಸರಿ ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು. ನೀವು ಸಮಾಧಾನ ಆಗಿ ಸರ್, ನೀವು ಸಮಾಧಾನ ಆಗಿ. ಆಯ್ತು ಆಯ್ತು ಓಕೆ ಓಕೆ ಸರ್ ಓಕೆ ಓಕೆ ಹೇಳಿದ್ರಿ ಸರ್. ಆಯ್ತು ಸರ್ ಆಯ್ತು. ಈ ಶ್ವೇತಾಗ ಲೊಕೇಶನ್ ಅಮೌಂಟ್ ತೆಗಿಬೇಕು ಇಲ್ಲ ಅವ್ರಿಗೆ ಕಳಿಸಿನಿ ಸರ್. ಇವ್ರು ಜೀಪ್ ತೊಗೊಂಡ್ಬರತ್ತಲ್ಲ. ತುಂಬಾ ಜನ ನಕ್ಸಲರು ನುಗ್ಗಿ ಬರ್ತಿದ್ರು. ಇವಾಗ ಒಬ್ಬನೇ ಹೊಡೆದ್ಬಿಟ್ಟು ಎಲ್ಲಾರು ಸಾಯಿಸ್ಬಿಟ್ಟು ವಿಜಯದ ಕಿರುಚಾಟ ಇದು. ಯಾವ್ದ ಕಾರಣಕ್ಕೂ ಲಂಚ ಇಸ್ಕೊಂಡಿರೋದಲ್ಲ ಇದು. ಲಂಚ ಇಸ್ಕೋಬೇಕಾದ್ರೆ ತಗ್ಲಾಕೊಂಡ್ರದಲ್ವೇ ಅಲ್ಲ ಇದು. ಎಷ್ಟೋ ಜನ ಕೊಲೆ ಮಾಡಿದ್ರ, ರೌಡಿಗಳನ್ನ ಶೂಟ್ ಔಟ್ ಎನ್ಕೌಂಟರ್ ಮಾಡಿ ನಾನ್ ಗೆದ್ದೆ ಅಂತ ವಿಜಯನ ಆಚರಣೆ ಮಾಡ್ತಾ ಇರೋದ್ನ ಕಿರ್ಚಾಟ ಇದು. ನಿಜವಾದ ಪೊಲೀಸರು ಈ ತರ ಆಗ್ಬಿಟ್ರೆ ನಮ್ಮಂತವ್ರು ಎಲ್ಗೋಗ್ಬೇಕು ಗುರು? ನ್ಯಾಯ ಕೇಳ್ಕೊಂಡ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಎತ್ತು ಒಳಿಕ್ ನಮ್ನೆ ಹಾಕ್ಬಿಟ್ರೆ ನ್ಯಾಯ ಯಾರನ್ನ ಕೇಳೋದು? ಲಕ್ಷ ಲಕ್ಷ ತಗೊಬಂದು ಎಲ್ಲಿಂದ ತರೋದು? ಮನೆ ಮಠ ಮಾಡ್ಕೋಬೇಕಷ್ಟೇ. ಸ್ಟೇಷನ್ನು ಬೇಡ ಏನು ಬೇಡ, ಸುಮ್ನೆ ಬಂದಿದ್ದೆ ಶಿವ ಅಂದ್ಬಿಟ್ಟು ಸುಮ್ನೆ ಮೇಲೆ ಕುತ್ಕೋಬೇಕಷ್ಟೇ. ನ್ಯಾಯ ಅಂತ ಹೋದ್ರೆ ನೀನ್ ಗೋವಿಂದ ಅಂತಾನೆ ಕಳ್ಸೋದು. ಯಪ್ಪ ದೇವ.